ಜೈ ಶ್ರೀ ಕೃಷ್ಣ, ರಾಧೆ ರಾಧೆ ಎಲ್ಲರಿಗೂ. ನಾನು ಅಶ್ವಿನಿ, ವೆಲ್ಕಮ್ ಟು ಅವರ್ ಚಾನಲ್ ಕಲಬುರಗಿ ಕಪಲ್. ಆ್ಯಕ್ಚುಲಿ 2 days ಟ್ರಿಪ್ ಪ್ಲಾನ್ ಇತ್ತು ನಮ್ಮದು, ಫ್ರಮ್ ಬೆಂಗಳೂರು ಟು ಎಮ್ ಎಮ್ ಹಿಲ್ಸ್ ಟು ದೊಂಡಲಿಂಗ್ ಮೊನೆಸ್ಟ್ರಿ. ಆಮೇಲೆ ಒನ್ ಮೋರ್ ಇನ್ಫಾರ್ಮೇಷನ್ ಏನಂದರೆ, ಪಿ ಜಿ ಪಾಳೆ ಸಫಾರಿ ಟ್ರಿಪ್ಗೂ ಪ್ಲಾನ್ ಇತ್ತು. ಡ್ಯೂ ಟು ಸಮ್ ರೀಸನ್ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತು ಸಿನ್ಸ್ ನಾವು ಸೇಮ್ ರೂಟಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಲಿಟಲ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ ಪಿ ಜಿ ಪಾಳೆ ಸಫಾರಿ ಬಗ್ಗೆ. ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಬೆಂಗಳೂರು ಟು ಎಮ್.ಎಮ್.ಹಿಲ್ಸ್ ಯಾವ ರೂಟಲ್ಲಿ ಬಂದಿದ್ದೀವಿ ಡಿಟೇಲ್ ಇನ್ಫಾರ್ಮೇಷನ್ ನಂದು ಫಸ್ಟ್ ವ್ಲಾಗಲ್ಲಿದೆ. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡಿ. ನಾವು ಈ ವಿಡಿಯೋದಲ್ಲಿ ನಿಮಗೆ ಎಮ್.ಎಮ್.ಹಿಲ್ಸ್ ಟು ದೊಂಡಲಿಂಗ್ ಮೊನೆಸ್ಟ್ರಿ ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ, ಜರ್ನಿ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಅಸ್. ಸೂಪರ್ ಇದೆ ಅಲ್ಲ, ರೋಡ್ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಚೆನ್ನಾಗಿದೆ, ಅಷ್ಟೊಂದು ಹಿಂಗೆ ಡೇಂಜರಸ್ ಅಂತ ಅನ್ಸಲ್ಲ, ಬಟ್ ಡೇಂಜರಸ್ ಇದೆ. ಡ್ರೈವ್ ಮಾಡಿದ್ರೆ ಸೇಫ್ ಆಗಿರ್ಬೇಕಷ್ಟೇ, ನಮ್ಮ ಕಂಟ್ರೋಲಲ್ಲಿ. ಫುಲ್ ಎಲ್ಲ ಕಡೆ ಗ್ರೀನರಿ ಫುಲ್ಲು ಗ್ರೀನರಿ, ಫುಲ್ಲು ಕರ್ವ್ ರೋಡ್ ಇದೆ. 18 ಕಿಲೋಮೀಟ್ರ್ ಫುಲ್ಲು. ಬಸ್ ಬಂದ್ರೆ ಸ್ವಲ್ಪ ಭಯ ಆಗ್ಬಿಡತ್ತಲ್ವಾ? ಬಸ್ ಅವ್ರ ಮೇಲೆ ಬರ್ತಾರೆ. ಅವರಿಗೆ ಡೈಲಿ ರೂಢಿ ಇರುತ್ತಲ್ಲ, ಕಂಟಿನ್ಯೂಸ್ ಬರ್ತಾ ಇರ್ತಾರೆ, ಸೊ ರೂಢಿ ಇರುತ್ತೆ. ಬಟ್ ರೈಡ್ ಅಂತೂ ತುಂಬಾ ಎಂಜಾಯ್ಮೆಂಟ್ ಮಾಡ್ಬೋದು ಅಲ್ವಾ? ರೀಚ್ ಆಗಿದ್ದೀವಿ. ಅಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಇದೆ ಹನ್ನೂರಲ್ಲಿ. ಅಲ್ಲಿಂದ ಲೆಫ್ಟ್ ಸೈಡ್ ತಗೊಳ್ಬೇಕು. ಅಲ್ಲಿ ಸೇಮ್ ಒಂದೇ ರೂಟಲ್ಲಿ ನೀವು ಹೋದ್ರೆ ಪಿ ಜಿ ಪಾಳೆ ಸಫಾರಿಗೆ ರೀಚ್ ಆಗ್ತೀವಿ. ಇವಾಗ ಹನ್ನೂರಿಂದ ಲೆಫ್ಟ್ ತಗೊಂಡ ತಕ್ಷಣ ರೋಡ್ ಯಾಕೋ ಸ್ವಲ್ಪ ಪ್ಯಾಚಿ ಅನ್ನಿಸ್ತಾ ಇದೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹಿಂಗೆ ಇದೆ ಅಂತ ನಿಮಗೆ ಮುಂದೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ. ಪಾಳೆ ಸಫಾರಿ ಹತ್ರ ಬಂದಿದ್ದೀವಿ ನಾವು. ಮಲೆಮಹದೇಶ್ವರ ಬೆಟ್ಟದಿಂದ ಹನ್ನೂರು ಬಂದು, ಹನ್ನೂರಿಂದ ಪೊಲೀಸ್ ಸ್ಟೇಷನಿಂದ ಲೆಫ್ಟ್ ತೊಗೊಂಡ್ರೆ ಒಂದು 9 ಕಿಲೋಮೀಟ್ರ್ ಒಳಗಡೆ ಸ್ವಲ್ಪ ರೋಡ್ ಅಷ್ಟಕ್ಕಷ್ಟೇ ಇದೆ. ಸೊ ಬಂದರೆ ನೆಕ್ಸ್ಟ್ ನೀವು ಇಲ್ಲಿ ಪಿ ಜಿ ಪಾಳೆ ಸಫಾರಿ ಬಂದುಬಿಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಕೇಳ್ತಾ ಇದ್ದೀವಿ, ಎನ್ಕ್ವೈರಿ ಮಾಡಿದ್ರೆ ಅವ್ರು ಹೆಂಗಿದೆ ಅಂದರೆ ಟೈಮಿಂಗ್ ಮಾರ್ನಿಂಗ್ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇದೆ. ಪ್ರಾಬ್ಲಮ್ ಏನಂದರೆ ಮಿನಿಮಮ್ 6 ಮೆಂಬರ್ಸ್ ಇರಲೇಬೇಕು. ಫುಲ್ ಜೀಪ್ ಮುಗಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಒಬ್ಬರು ಇರಲಿ ಇಬ್ಬರು ಇರಲಿ, ಹೋಗೋದಾದರೆ ಫುಲ್ ಜೀಪ್ ಮಾಡ್ಕೊಂಡು ಹೋಗಬೇಕು. ಒಬ್ಬೊಬ್ರಿಗೆ ಪರ್ ಹೆಡ್ 400 ಥರ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ಕ್ವೈರಿ ಮಾಡಿದ್ವಿ ನಾವು. ಅವ್ರು ಹೇಳಿದ್ರು ಇಲ್ಲ 1.5 hour ಇದಾಗುತ್ತೆ, ಸೊ ನೀವು ನೋಡ್ಕೊಳ್ಳಿ, 6 ಮೆಂಬರ್ಸ್ ಇದ್ದರೆ ಹೋಗೋಣ, ಇಲ್ಲ ಅಂತಂದರೆ ಇಬ್ಬರಿದ್ದರು ಫುಲ್ ಜೀಪ್ ಮುಗಿಸೇ ಹೋಗೋಣ ಅಂತಂದರು. ಸೊ ಅದಕ್ಕೆ 1.5 hour ಜರ್ನಿ ಇದೆ ಒಳಗಡೆ ಹೋಗಿ ಬರೋದಾದರೆ. ಸೊ ಇನ್ ಕೇಸ್ ನೀವು ಈ ಕಡೆ ದೊಂಡಲಿಂಗ್ ಮೊನೆಸ್ಟ್ರಿ ಹೋಗ್ತಾ ಇದ್ದರೆ ಇದು ಆನ್ ದ ವೇನೇ ಆಗುತ್ತೆ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಈ ಕಡೆ ಎಲ್ಲ ಫುಲ್ಲು ವೈಲ್ಡ್ ಲೈಫ್ ಎನಿಮಲ್ಸ್ ಎಲ್ಲ ಸ್ಪಾಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಚೆನ್ನಾಗಿದೆ, ನೋಡಿ ಟ್ರೈ ಮಾಡಿ. ಫ್ರೆಂಡ್ಸ್, ಇವಾಗ ನಾವು ಪಿ ಜಿ ಪಾಳೆ ಸಫಾರಿ ನಿಂತ ದೊಂಡಲಿಂಗ್ ಮೊನೆಸ್ಟ್ರಿಗೆ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ಪ್ಲೇಸು. ಪ್ಲೀಸ್ ಸ್ಟೇ ವಿತ್ ಅಸ್.
ಡಾಂಡಲಿಂಗ್ ಮಾನೆಸ್ಟ್ರಿ ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಅರೌಂಡ್ 190 ಕಿಲೋಮೀಟರ್ ಆಗುತ್ತೆ. ಒನ್ ಡೇ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ನಾವು ಬಂದುಬಿಟ್ಟು 2 ದಿವಸ ಟ್ರಿಪ್ ಪ್ಲ್ಯಾನ್ ಮಾಡಿರೋದ್ರಿಂದ ಸೊ ನಿನ್ನೆ MM ಹಿಲ್ಸಲ್ಲಿ ಸ್ಟೇ ಮಾಡಿದ್ವಿ. ಸೊ ಅಲ್ಲಿಂದ ಇವತ್ತು ಡಾಂಡಲಿಂಗ್ ಮಾನೆಸ್ಟ್ರಿ ಹೋಗ್ತಾ ಇದ್ದೀವಿ. ಸೊ ಇದು ಅರೌಂಡ್ ಅಲ್ಲಿಂದ 80 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ. ಡಾಂಡಲಿಂಗ್ ರೂಟು ಚೆನ್ನಾಗಿದೆ, ಸುತ್ತಮುತ್ತ ಗ್ರೀನರಿ, ನಡು ರೋಡು. ಈ ರೈಡು ನೀವು ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ನಾವು ಇವಾಗ ಡಾಂಡಲಿಂಗ್ ಮೊನೆಸ್ಟ್ರಿ ಗೇಟ್ ಎಂಟರ್ ಆಗಿದ್ದೀವಿ. ನೀವು ಎಂಟ್ರಿ ಆದ ಕೂಡಲೇ ಇದು ಫಸ್ಟ್ ಮೊನೆಸ್ಟ್ರಿ ನಿಮಗೆ ಕಾಣಿಸುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಚೆನ್ನಾಗಿದೆ ಅಲ್ಲ? ವ್ಯೂ ಚೆನ್ನಾಗಿದೆ ಅಲ್ವಾ ಸುತ್ತಮುತ್ತ? ನೋಡಕ್ಕೆ ಅಷ್ಟು ಸೂಪರ್ ವ್ಯೂ ಇದೆ. ಫೋಟೋಜೆನಿಕ್ ಅಲ್ವಾ? ಅಲ್ಲೂ ನೋಡು ಎಷ್ಟು ಸೂಪರ್ ಇದೆ. ಒಳಗಡೆ ಹೋಗೋಣ.
ನೈಸ್ ಪ್ಲೇಸ್ ಅಲ್ವಾ? ಚಲೋ ಇತ್ತಲ್ಲ ಪ್ಲೇಸ್ ಆ್ಯಶನ್. ಫೋಟೋಸ್ ಎಲ್ಲ ಚಲೋ ಬರ್ತಾವಲ್ಲ ಅಲ್ಲಿ. ಫುಲ್ ಫೋಟೋಜೆನಿಕ್ ಆಗಿದೆ ಮತ್ತು ಫುಲ್ಲು ಗ್ರೀನ್ರಿ ಇದೆ. ಒಳ್ಳೆ ಸಖತ್ತಾಗಿದೆ ಪ್ಲೇಸ್ ಅಂತ. ನೆಕ್ಸ್ಟ್ ಪ್ಲೇಸ್ ಇಲ್ಲಿ ದಟ್ ಸೈಡ್. ಕಮ್ ದಿಸ್ ಕಮ್. ಹಾಂ, ಬ್ಯೂಟಿಫುಲ್. ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ. ಚೆನ್ನಾಗಿದೆ ನೋಡಕ್ಕಲ್ವಾ? ಹಾಂ ಬೇಬಿ, ನಿಯರ್ ಬೈ ಏನಾದರೂ ಇದ್ದರೆ ಸ್ಟಾಪ್ ಮಾಡೋಣ ಇವಾಗ. ಡಿಯರ್ ಕ್ಯಾಫೆ ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿದ್ದೀವಿ. ಬನ್ನಿ ಹೋಗೋಣ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಹೇಗಿದೆ ತಿಂದು ನೋಡು. ಕೊಡ್ತಾಯಿದ್ದೇನಾ? ನೈಸ್. ನಮ್ದು ಇವಾಗ ಲಂಚ್ ಆಯಿತು. ಟೇಸ್ಟ್ ಚೆನ್ನಾಗಿತ್ತು. ದೊಂಡಲಿಂಗ್ ಹತ್ರ ನಿಮಗೆ 2 to 3 ರೆಸ್ಟೋರೆಂಟ್ ಸಿಗುತ್ತೆ. ಎಲ್ಲ ಕಡೆನೂ ನಿಮಗೆ ಚೈನೀಸ್ ಫುಡ್ ಇರುತ್ತೆ. ಫ್ರೆಂಡ್ಸ್, ನಮ್ಮದು ಡೇ 2 ವ್ಲಾಗ್ ಕಂಪ್ಲೀಟ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬೆಂಗಳೂರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.